ಪಂಪಾ ವಿರೂಪಾಕ್ಷೇಶ್ವರ ಮಹಾರಥೋತ್ಸವ ಹರಿದು ಬಂದ ಭಕ್ತ ಸಾಗರ ಗಂಗಾವತಿ ಐತಿಹಾಸಿಕ ಇತಿಹಾಸ ಪ್ರಸಿದ್ಧ ಹೊಂದಿದ ಹಿರೇಜಂತಕಲ್ ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಮಹಾರಥೋತ್ಸವ ಭಕ್ತಾದಿಗಳ ಮಧ್ಯ ಭಕ್ತಿಯಿಂದ ಜರುಗಿತು. ತಹಶೀಲ್ದಾರ್ ಯು ನಾಗರಾಜ್ ಸೇರಿದಂತೆ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ರಾಘವೇಂದ್ರ ಶೆಟ್ಟಿ, ಪರಮೇಶ್ವರಪ್ಪ, ಹನುಮಂತಪ್ಪ ನಾಯ್ಕ, ಜೋಗದ ನಾಯ್ಕ ಸೇರಿದಂತೆ ಮಾಂತೇಶ್ ಗೌಡ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ದೇವಸ್ಥಾನದ ಆವರಣದಿಂದ ಹೊರಟ ಮಹಾರಥೋತ್ಸವ ಪಾದಗಟ್ಟಿಯವರೆಗೂ ತೆರಳಿ ದೇವಸ್ಥಾನಕ್ಕೆ ಆಗಮಿಸಿತು. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಹೂವು ಉತ್ತುತ್ತಿ ನಾಣ್ಯಗಳನ್ನು ಸಮರ್ಪಿಸಿ ಸಂಭ್ರಮಿಸಿದರು. ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂದಿನಿಂದ ಇಂದಿನವರೆಗೂ ಸಹಿತ ಚಾಚು ತಪ್ಪದೆ ನಡೀತಾ ಬಂದಿದೆ. ಗಂಗಾವತಿ ತಾಲೂಕಿನಲ್ಲಿಯೇ ಅತ್ಯಂತ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಜನತೆ ಬಂದು ಪಂಪಾ ವಿರೂಪಾಕ್ಷೇಶ್ವರನ ಕೃಪೆಗೆ ಪಾತ್ರ ಆಗ್ತಾಯಿದ್ದಾರೆ. ಈಗ 5ವರೆಗೆ ಮಹಾರಥೋತ್ಸವ ಜರುಗ್ತಾ ಇದೆ. ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರನ ಕೃಪಾಶೀರ್ವಾದ ಎಲ್ಲ ಭಕ್ತರ ಮೇಲೆ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಎಲ್ಲರ ಆರಾಧ್ಯ ದೇವ ವಿಜಯನಗರ ಸಾಮ್ರಾಜ್ಯದ ಒಂದು ಹೆಬ್ಬಾಗಿಲು ಅಂತ ಏನು ಕರಿತೀವಿ ನಾವು. ಇವತ್ತು ಹಿರೇಜಂತಕಲ್ ಭಾಗದಲ್ಲಿ ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ನಡೆಯುವ ಜೊತೆಗೆ ಪ್ರಥಮವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಇವತ್ತು ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಜಾತ್ರೆ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ಸ್ವಾಮಿ ಜಾತ್ರೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ನಮಗೊಂದು ಸಂಸ್ಕೃತಿ ಸಂಪ್ರದಾಯ ಒಂದು ಪರಂಪರೆ ಇದೆ. ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥ ಒಂದು ಕಾರ್ಯವನ್ನು ಎಲ್ಲ ಭಕ್ತರು ಮತ್ತು ವಿಶೇಷವಾಗಿ ತಾಲೂಕು ಆಡಳಿತ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಎಲ್ಲರಿಗೂ ಸಹಿತ ಪಂಪಾ ವಿರೂಪಾಕ್ಷೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾರೆ. ಇಂದು ಸುವರ್ಣ ಯುಗ ಎಂದು ವರ್ಣಿಸಲ್ಪಟ್ಟಿರುವಂಥ ವಿಜಯನಗರ ಸಾಮ್ರಾಜ್ಯದ ಆಧಿಪತ್ಯಕ್ಕೆ ಒಳಪಟ್ಟಿರುವಂಥ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರೆ ಸುಮಾರು ಶತಮಾನಗಳಿಂದ ಗಂಗಾವತಿಯ ಚನ್ನಬಸವ ತಾತನ ಜಾತ್ರೆಗಿಂತ ಮೊದಲು ನಮ್ಮ ಗ್ರಾಮ ದೇವತೆಯಾದ ಊರಮ್ಮನ ಏನು ದೇವತೆ ದುರ್ಗಾ ಪರಮೇಶ್ವರಿ ಸ್ಥಾಪನೆ ಆಗಿತ್ತು
ಅದೇ ಥರನಾಗಿ ವಿಜಯನಗರದ ಸಾಮ್ರಾಜ್ಯದ ತೊಟ್ಟಿಲಾಗಿರ್ತಕ್ಕಂಥ ಆನೆಗೊಂದಿ, ಈ ಆನೆಗೊಂದಿ ಮಹಾರಾಜರು ದಿನನಿತ್ಯ ಪಂಪಾ ವಿರೂಪಾಕ್ಷೇಶ್ವರನಿಗೆ ನೈವೇದ್ಯ ಮಾಡಿಕೊಂಡು ಊಟ ಮಾಡಿಕೊಂಡು ಬರತಕ್ಕಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನದಿ ಬಂದು ಪಂಪಾ ವಿರೂಪಾಕ್ಷೇಶ್ವರನ ಸನ್ನಿಧಿಗೆ ಹೋಗಲು ಆಗದಿದ್ದ ಸಂದರ್ಭದಲ್ಲಿ ಪಂಪಾ ವಿರೂಪಾಕ್ಷೇಶ್ವರನು ಮಹಾರಾಜರ ಕನಸಿನಲ್ಲಿ ಬಂದು ಹಿರೇಜಂತಕಲ್ ಗ್ರಾಮದ ಇಂತಹ ಜಾಗದಲ್ಲಿ ನಾನು ಪ್ರತ್ಯಕ್ಷವಾಗಿದ್ದೇನೆ, ಅಲ್ಲೇ ಹೋಗಿ ನೀವು ದಿನನಿತ್ಯಲೂ ದರ್ಶನವನ್ನು ತೆಗೆದುಕೊಂಡು ಬಂದು ಪ್ರಸಾದವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಆ ಒಂದು ಪಂಪಾ ವಿರೂಪಾಕ್ಷೇಶ್ವರನ ದಿವ್ಯ ಸನ್ನಿಧಾನ ಆದೇಶದಿಂದ ಅವತ್ತಿನಿಂದ ಪಂಪಾ ವಿರೂಪಾಕ್ಷೇಶ್ವರ ಪ್ರಸನ್ನಾಗಿ ಪಂಪಾ ವಿರೂಪಾಕ್ಷೇಶ್ವರ ಅಂತೇಳಿ ಪ್ರತೀತಿಯಾಗಿದೆ. ವಿಜಯನಗರ ಸಾಮ್ರಾಜ್ಯದ ತೊಟ್ಟಿಲು ಆಗಿರ್ತಕ್ಕಂಥ ಈ ನಗರ ಸ್ವತಃ ಭಗವಂತನೇ ನೆಲೆಸಿರುವಂತಹ ಪಂಪಾ ವಿರೂಪಾಕ್ಷೇಶ್ವರನ ಇಲ್ಲಿ ಬಂದು ಹಿರೇಜಂತಕಲ್ಲಲ್ಲಿ ಸಾಕ್ಷಾತ್ ಪರಮೇಶ್ವರ ನೆಲೆಸಿರುವಂಥ ಒಂದು ಐತಿಹಾಸಿಕ ಒಂದು ಕ್ಷೇತ್ರವಾಗಿರೋದ್ರಿಂದ ಪರಮಾತ್ಮನು ಒಲಿದು ಪಾದವನ್ನಿಟ್ಟಿರ್ತಕ್ಕಂಥ ಈ ಕ್ಷೇತ್ರ ಪುಣ್ಯಭೂಮಿ, ಪಾವನ ಭೂಮಿ. ಇಂಥ ಒಂದು ಹಿರೇಜಂತಕಲ್ಲಿನ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಶತಮಾನಗಳಿಂದ ಜರುಗಿ ಬಂದಿರತಕ್ಕಂಥದ್ದು. ಈ ಒಂದು ಜಾತ್ರೆಗೆ ಹಿರೇಜಂತಕಲ್ ಗ್ರಾಮದ ಸರ್ವ ಭಕ್ತರಲ್ಲದೆ ಹಿಂದಿನ ಕಾಲದಲ್ಲಿ ನಾವು ಕೂಡ ನರಸಾಪುರದಿಂದ ಹಳ್ಳಿಗಳಿಂದ ಬಂಡಿ ಕಟ್ಟಿಕೊಂಡು ಬಂದು ಇಲ್ಲಿ ಜಾತ್ರೆ ಮಾಡ್ತಿದ್ವಿ. ಇಂಥ ಪಂಪಾ ವಿರೂಪಾಕ್ಷೇಶ್ವರನ ದಿವ್ಯ ದರ್ಶನದಿಂದ ಜೀವನ ಪಾವನ ಆಗಬೇಕೆನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಪದ್ಧತಿಯಂತೆ ಇಲ್ಲಿ ಮಾನ್ಯ ತಹಸೀಲ್ದಾರರು ಮತ್ತು ಎಲ್ಲ ಭಕ್ತರು ಸೇರಿ ಕಮಿಟಿಯವರು ಸೇರಿ ಜಾತ್ರಾ ಮಹೋತ್ಸವ ಆಚರಣೆ ಮಾಡ್ತಿರುವುದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆಯವ ಪಂಪಾ ಮಹೇಶ್ವರ ನಮಗೆ ಒಳ್ಳೆಯದನ್ನು ಕರುಣಿಸಲಿ ಅಂತೇಳಿ ನಾನು ಬೇಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೇನೆ. ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ ಅದು ಅತಿ ಅದ್ದೂರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಬ್ರಹ್ಮೋತ್ಸವ ಜರುಗಿದೆ. ಈಗ 5:15ಗೆ ಮಹಾರಥೋತ್ಸವ ಜರುಗ್ತಾ ಇದೆ. ಪ್ರತಿ ವರ್ಷದಂತೆ ಸಕಲ ಸದ್ಭಕ್ತರು ಬಳ್ಳಿಹಳ್ಳಿಯಿಂದ ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು 5,000 ರಿಂದ 6,000 ಜನಸಂಖ್ಯೆ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಸನ್ಮಾನ್ಯ ಎಚ್ ಜಿ ರಾಮಲುಧನೆಯವರು ಒಂದು ದಿನದ ಒಂದು ದಾಸೋಹ ಕಾರ್ಯಕ್ರಮ ಕೂಡ ನಡೆಸಿಕೊಟ್ಟಿದ್ದಾರೆ. 2ನೇ ದಿನ ನಮ್ಮ JRS ಸ್ವೀಟ್ಸ್ ಒಂದು ಕಂಪನಿಯಿಂದ ಅವರು ಕೂಡ ಒಂದು ದಾಸೋಹ ಸಮಿತಿನ ಅವರು ದಾಸೋಹ ನಡೆಸ್ತಾ ಇದ್ದಾರೆ. 5 ಮತ್ತು 6 ಮತ್ತು 7ನೇ ತಾರೀಕಿಗೆ ಗಾಣಿಗರ ಸಮಾಜದಿಂದ ದಾಸೋಹ ನೆರವೇರ್ತಾ ಇದೆ. ಅದೇ ರೀತಿ ಪ್ರತಿ ವರ್ಷದಂತ ಕೂಡ ಇಲ್ಲಿನ ಜನರು ಭಾಳ ಖುಷಿಯಿಂದ ಈ ಒಂದು ಜಾತ್ರೆ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಪಂಪಾ ವಿರೂಪಾಕ್ಷೇಶ್ವರ ಕೃಪೆಗೆ ಯಾವತ್ತೂ ಕೂಡ ಸಹಕಾರ ನೀಡ್ಕೊತಾನೆ ಬಂದ್ದಾರೆ. ಆ ದೇವರ ಒಂದು ಆಶೀರ್ವಾದ ಅವ್ರ ಮೇಲೆ ಇದೆ ಅಂತ ನಾನು ಭಾವಿಸ್ತೀವಿ. ಎಲ್ಲರಿಗೂ ಕೂಡ ಈ ರೈತರಿಗೆ ಇಲ್ಲಿರ್ತಕ್ಕಂಥ ನಾಡಿನ ಎಲ್ಲ ಜನತೆಗೆ ಈ ಪಂಪಾ ವಿರೂಪಾಕ್ಷೇಶ್ವರ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ನಾಡ ಮಾತು. ಪಂಪಾ ವಿರೂಪಾಕ್ಷೇಶ್ವರ ರಥೋತ್ಸವ ಇಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಅದ್ದೂರಿಯಾಗಿ ಜರುಗುತ್ತದೆ. ಈ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರೆ ಹೆಂಗಪ್ಪ ಅಂದರೆ ಇಡೀ ಗಂಗಾವತಿ ಅಖಂಡ ಗಂಗಾವತಿಯ ಜಾತ್ರೆ ಮತ್ತು ನಮ್ಮ ಗಂಗಾವತಿಯಲ್ಲಿ ಪ್ರಥಮ ಜಾತ್ರೆ ಯಾವುದಾದ್ರೂ ಇದ್ದರೆ ಅದು ಪಂಪಾ ವಿರೂಪಾಕ್ಷೇಶ್ವರ ಜಾತ್ರೆ. ಈ ಜಾತ್ರೆ ಐತಿಹಾಸಿಕವುಳ್ಳಂಥ ಜಾತ್ರೆ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಬಂದಿರುವಂಥ ಜಾತ್ರೆ ಆಗಿರೋದ್ರಿಂದ ಇದು ಎಲ್ಲರಿಗೂ ಪಂಪಾ ವಿರೂಪಾಕ್ಷೇಶ್ವರ ಸುಖ ಸಂಪತ್ತು ಸಮೃದ್ಧಿ ಆರೋಗ್ಯವನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ನಮ್ಮ ಹಿರೇಜಂತಕಲ್ಲಲ್ಲಿ ಭಾಳ ಪುರಾತನವಾಗಿರ್ತಕ್ಕಂಥ ದೇವಾಲಯ ವಿಜಯನಗರ ಕಾಲದಿಂದಲೂ ಸುಮಾರು 14ನೇ ಶತಮಾನದಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೂ ಸಹಿತ ಇವತ್ತು ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಏನಪ್ಪ ಅಂದರೆ ಇಲ್ಲಿ ಪೂಜಿತಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಾರ್ವತಿ ದೇವಿ ಸಹ ಒಳಗಡೆ ಸ್ಥಾಪನೆ ಇದೆ. ಇನ್ನೂ ಅನೇಕ ದೇವಗಣಗಳ ಒಂದು ಮೂರ್ತಿಗಳು ಸಹಿತ ನಮ್ಮ ದೇವಸ್ಥಾನದಲ್ಲಿ ಇರ್ತವೆ. ಹಾಗೆ ಇದನ್ನು 14ನೇ ಶತಮಾನದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಉತ್ಸವ ಇವತ್ತಿನವರೆಗೂ ನಡೆದುಕೊಂಡು ಬರ್ತಿರ್ತಕ್ಕಂಥ ಈ ನಾಡಿನ ಪುಣ್ಯ, ಈ ನಾಡಿನ ಭಾಗ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಕಾಲದಲ್ಲಿ ಸಹಿತ ಸಮೃದ್ಧವಾಗಿರ್ತಕ್ಕಂಥ
ಈ ನಾಡು. ಯಾಕಂದರೆ 14ನೇ ಶತಮಾನದಲ್ಲಿನೇ ನಮ್ಮ ವಿಜಯನಗರ ಕಾಲುವೆಗಳ ಮುಖಾಂತರ ಈ ಭಾಗದಲ್ಲಿ ನೀರಾವರಿಯಾಗಿ ಈ ನಾಡು ಸಮೃದ್ಧಿ ಬಂದಿರತಕ್ಕಂಥ ನಾಡು. ಹಾಗಾಗಿ ಇವತ್ತು ನಮ್ಮ ಪಂಪ ವಿರೂಪಾಕ್ಷೇಶ್ವರನ ಒಂದು ಕೃಪೆಯಿಂದ ಎಲ್ಲರೂ ನೆಮ್ಮದಿಯಿಂದ ಇರತಕ್ಕಂಥದಕ್ಕೆ ಆತನ ಒಂದು ಆಶೀರ್ವಾದ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಪಂಪ ವಿರೂಪಾಕ್ಷೇಶ್ವರ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಹೇಳಿ